ಜಾಗ್ರತ್ ಸ್ವಪ್ನ ಸುಯುಕ್ತ್ಯವಸ್ಥಾಸು ಮನಸಾ ವಾಚಾ ಕರ್ಮಣಾ ಕಸ್ತಾಭ್ಯಾಂ ಪದ್ಭ್ಯಾಮುದರೇಣ ಶಿಷ್ಣಾ ಯತ್ ಸ್ಮೃತಂ ಯತ್ಕೃತಂ ಯದುಕ್ತಂ ಯದ್ದತ್ತಂ ಯದಾಚರಿತಂ ತತ್ಸರ್ವಂ ಬ್ರಹ್ಮಾರ್ಪಣಂ ಭವತು ಸ್ವಾಹಾ. ನಾರದರು ತಮ್ಮ ಭಕ್ತಿ ಸೂತ್ರದ 2ನೇ ಸೂತ್ರದಲ್ಲಿ ಹೇಳ್ತಾರೆ, ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ. ಅಂದರೆ ಭಕ್ತಿ ಎನ್ನುವ ಪದಕ್ಕೆ ಅವರು ಕೊಟ್ಟ ಅರ್ಥ ಪರಮ ಪ್ರೇಮ ರೂಪ ಅಂತ. ಅದು ಭಗವಂತ ಅಂತಂದರೆ ಪ್ರೀತಿ ನಮಗೆ ಅಂತ. ಕುಂತಿ ದೇವಿಯ ತಪಸ್ಸಿಗೆ ಕೃಷ್ಣ ಪರಮಾತ್ಮ ಒಲಿದು ಕೇಳ್ತಾನಂತೆ, ಅಮ್ಮ ಕುಂತಿ, ನಿನ್ನ ಭಕ್ತಿ ನನಗೆ ಇಷ್ಟ ಆಗಿದೆ ಕಣೆ, ಬೇಕಾದ ವರವನ್ನ ಕೇಳು, ಕೊಡ್ತೇನೆ ಅಂತ. ಆಗ ಕುಂತಿ ಹೇಳ್ತಾಳಂತೆ, ವಿಪದಸ್ಸಂತು ಸ್ವಾಮಿನ್, ಅಂದರೆ ಕಷ್ಟಗಳನ್ನು ಕೊಡು ಅಂತ. ಯಾರಾದರೂ ನಾವು ಕೇಳ್ತೇವಾ ಪರಮಾತ್ಮನ ಸನ್ನಿಧಿಯಲ್ಲಿ ಕಷ್ಟಗಳನ್ನು ಕೊಡು ಅಂತ? ಕುಂತಿ ಹತ್ರ ಕೃಷ್ಣನೇ ಆಶ್ಚರ್ಯದಿಂದ ಕೇಳಿದನಂತೆ, ಅಲ್ಲಮ್ಮ ಏನಾಗಿದೆ ನಿನಗೆ? ಇಂಥ ಹುಚ್ಚುತನದ ಪ್ರಾರ್ಥನೆ ಯಾಕೆ ನಿನಗೆ? ನನ್ನ ಭೂಮಿಯಲ್ಲಿರುವ ಭಕ್ತ ಪದಕೋಟಿಯೆಲ್ಲ ಧನ ಕನಕ ವಸ್ತು ವಾಹನಾದಿ ಅಷ್ಟ ಐಶ್ವರ್ಯಗಳೆಂಬ ಸಂಪತ್ತನ್ನ ಕೇಳ್ತಿರಬೇಕಿದ್ರೆ ನೀನು ಕಷ್ಟಗಳನ್ನು ಕೊಡುವಂತೆಯಲ್ಲ ತಾಯೇ, ಯಾಕೆ ಅಂತ. ಆಗ ಕುಂತಿ ಹೇಳ್ತಾಳಂತೆ, ದೇವರೇ ಸ್ವಾಮಿನ್, ನನಗೆ ಕಷ್ಟಗಳೇ ಬೇಕು. ಯಾಕೆ ಅಂತಂದರೆ ನಿನ್ನನ್ನ ನೆನೆಯದ ಕ್ಷಣ ನನಗೆ ಅಪವಿತ್ರ ಗಳಿಗೆ, ನಿನ್ನನ್ನ ನೆನೆಯದ ದಿನ ನನ್ನ ಜೀವನದ ಅಪವಿತ್ರ ದಿನ. ಕಷ್ಟಗಳು ಬಂದಾಗ ಮಾತ್ರ ನಿನ್ನನ್ನ ನೆನಪಾಗುವುದು ಸ್ವಾಮಿ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ. ಆದುದರಿಂದ ಎಂಥ ಕಷ್ಟಗಳನ್ನು ಬೇಕಾದರೂ ಸಹಿಸಿಕೊಳ್ಳಬಲ್ಲೆ, ಆದರೆ ನನ್ನ ನೆನಪಿನಲ್ಲಿ ನೀನಿಲ್ಲದ ಒಂದು ದಿನವೂ ಕೂಡ ನನಗೆ ಬರಬಾರದು ಅಂತ ಕುಂತಿ ಹೇಳಿದಳಂತೆ. ಇದು ನೋಡಿ ಭಕ್ತಿ ಅಂತಂದರೆ, ಅಂದರೆ ಪ್ರೀತಿ. ಭಗವಂತ ಅಂತಂದರೆ ಪ್ರೀತಿ. ಅಂತ ಪ್ರೀತಿಯೇ ಪೂಜೆಯಾಗಿ ಪರಿವರ್ತನೆ ಆಗುವುದು ಅಂತ ನಾರದರು ಭಕ್ತಿ ಸೂತ್ರದ 9ನೇ ಸೂತ್ರದಲ್ಲಿ ಹೇಳ್ತಾರೆ. ಭಕ್ತಿ ಅಂದರೆ ಪ್ರೀತಿ ಅಂತ ನಾರದ ಭಕ್ತಿ ಸೂತ್ರದ 2ನೇ ಸೂತ್ರ, ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ. 9ನೇ ಸೂತ್ರ, ಪೂಜಾದಿಷು ಅನುರಾಗ ಇತಿ ಪಾರಾಶರಿಯ ಅಂತ. ಪರಾಶರ ಮಹರ್ಷಿಗಳು ಹೇಳ್ತಾರಂತೆ, ಪೂಜೆ ಅಂತಂದರೆ ಭಗವಂತನ ಕುರಿತು ನಮ್ಮ ಹೃದಯದ ಒಳಗಿರುವಂತಹ ಪ್ರೀತಿಯ ಅನಾವರಣ ಅಂತ, ಅನುರಾಗದ ಅನಾವರಣ ಅಂತ. ಹಾಗೆಯೇ ನಾವು ಪೂಜೆಯನ್ನ ಮಾಡುವಾಗ ಪೂಜೆಯ ಆರಂಭದಿಂದ ಕೊನೆಯ ತನಕವು ಭಗವಂತ ಅಂತ ಪ್ರೀತಿಯಿಂದ, ನಮ್ಮ ಭಗವಂತ ಅಂತಂದ್ರೆ ನಮ್ಮ ಪ್ರೀತಿ, ನಮ್ಮ ಜೀವ, ನಮ್ಮ ಉಸಿರು, ನಮ್ಮ ಪ್ರಾಣ ಅಂತ ಹೇಳುವ ಭಾವವನ್ನು ಇಟ್ಟುಕೊಂಡು ಪೂಜೆಯನ್ನ ಏಕಾಗ್ರತೆಯಿಂದ ಮಾಡಿದಾಗ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹದ ಸುರಿಮಳೆ ನಮಗೆ ಆಗುತ್ತದೆ ಅಂತ ಹೇಳುವುದನ್ನು ನಮ್ಮ ಹಿರಿಯರು ಕಂಡುಕೊಂಡರು. ಆದುದರಿಂದ ಆ ಹಿರಿಯರ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಕುವನು ಇದಕ್ಕೆ ಸಂಶಯವಿಲ್ಲ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಕುವನು ಇದಕ್ಕೆ ಸಂಶಯವಿಲ್ಲ ಅಂತ ಹೇಳುವಂತಹ ಆ ದಾಸವರೇಣ್ಯರ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಮಾಡಿದಂತಹ ಪೂಜೆ.